ಕೇವಲ ರೋಗಕ್ಕಷ್ಟೇ ಔಷಧಿಯಲ್ಲ, ರೋಗದ ಮೂಲ ಬೇರನ್ನೇ ನಾವು ಟಾರ್ಗೆಟ್ ಮಾಡುತ್ತೇವೆ ಎಂಬ ಪರಿಕಲ್ಪನೆಯಲ್ಲಿ ಹುಟ್ಟಿಕೊಂಡದ್ದೇ ಹೋಮಿಯೋಪತಿ ಚಿಕಿತ್ಸಾ ವಿಧಾನ. ಈಗ ಈ ಟ್ರೀಟ್ಮೆಂಟ್ ವ್ಯಾಪಕವಾಗಿ ತನ್ನ ಪರಿಧಿಯನ್ನ ಜಗದಗಲಕ್ಕೂ ವಿಸ್ತರಿಸಿಕೊಂಡು ಮುನ್ನುಗ್ಗುತ್ತಿದೆ. ವಿಭಿನ್ನ ಪ್ರಯೋಗಗಳೊಂದಿಗೆ ಬಹು ವೇಗವಾಗಿ ಜನಮನ ತಲುಪುತ್ತಿರುವ ಹೋಮಿಯೋಪತಿ ಬಗ್ಗೆ ಇವತ್ತು ತಿಳಿಸಿಕೊಡಲಿದ್ದಾರೆ ಖ್ಯಾತ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ GS ಕುಮಾರ್ ಅವರು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ಹೋಮಿಯೋಪತಿಕ್ ಡಾಕ್ಟರ್. ನನ್ನ ಹೆಸರು ಡಾಕ್ಟರ್ GS ಕುಮಾರ್. ನಾವು ಡಾಕ್ಟರ್ ಅಂತ ಬರೋಕ್ಕೆ ನಾವು ಏನು ಮಾಡ್ತೀವಿ ಅಂದರೆ BHMS ಅಂತ ಮಾಡ್ತೀವಿ. ನಾವು ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ. ಏನು ಸರ್ ನೀವು ಮೆಡಿಸನ್ ಸರ್ಜರಿ ಎಲ್ಲ ಮಾಡ್ತೀವಿ ಅಂದರೆ ನಾವು ಓದ್ತಾ ಇರೋದು ನಮ್ಮ ಅಲೋಪತಿಕ್ ಡಾಕ್ಟರ್ಸ್ ಥರ MBBS ಮಾಡ್ತಾರಲ್ಲ ಅವ್ರಿಗೂ ಹಂಗೆ ಏನೋ ಬ್ಯಾಚುಲರ್ ಆಫ್ ಮೆಡಿಸನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸರ್ಜರಿ ಅಂತ ಬರುತ್ತೆ. ಅದು ಅದೇ ಥರ ನಮ್ಮದು BHMS ಅಂತ ಹೋಮಿಯೋಪತಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ. ಇದು ಯಾವಪ್ಪ ನಮ್ಮ ವೆಂಕಟಾಚಲಪತಿ ಥರ ಒಂದು ಹೇಳ್ತಾ ಇದ್ದೀರಲ್ಲ, ಏನು ಅಂದರೆ ಹೋಮಿಯೋಪತಿ ಅಂದರೆ ನಾವು ಸಾಧಾರಣವಾಗಿ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ವಜ್ರವನ್ನು ವಜ್ರದಿಂದ ತೆಗಿಬೇಕು, ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತ ಹೇಳ್ತೀವಿ ನಾವು. ಸೊ ಈ ಥರ ತುಂಬ ವಾಟ್ ನಮ್ಮ ಇದರಲ್ಲಿ ಏನು ಹೇಳ್ತೀವಿ ಅಂದರೆ ಲೈಕ್ ಕ್ಯೂಸ್ ಲೈಕ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಮುಳ್ಳು, ನಾವು ನಡೀತಾ ಇರ್ತೀವಿ, ನಾವು ಮುಳ್ಳು ನಮ್ಮ ಕಾಲನ್ನು ಚುಚ್ಚಿಬಿಟ್ಟಿದೆ. ಇವಾಗ ಏನು ಮಾಡ್ತೀವಿ, ಒಂದು ಕಡಾರಿ ತೊಗೊಂಡು ಬಂದು ಇಲ್ಲ ಇದು ತೊಗೊಂಡು ಬಂದು ನಾವು ತೊಗೊಳ್ತೀವಿ, ಒಂದು ದೊಡ್ಡ ನೈಫ್ ತೊಗೊಂಡು ಬಂದು ಮುಳ್ಳು ತೆಗಿತೀವ. ಇನ್ನೂ ಒಂದು ಚಿಕ್ಕ ಮುಳ್ಳು ಅದು ಹೆಂಗಿರುತ್ತೆ, ಸೇಫ್ಟಿ ಪಿನ್. ಅದನ್ನು ನಮ್ಮ ಹೋಮಿಯೋಪತಿಕ್ ಡಾಕ್ಟರ್ ಒಂದು ಆರ್ಗನಾನ್ ಅಂತ ಒಂದು ಇರುತ್ತೆ, ಅಫೋರಿಸಮ್ ನಂಬರ್ 26 ಅಂತ ಹೇಳ್ತೀವಿ. ಅದರಲ್ಲಿ ಏನು ಅಂದರೆ ಮುಳ್ಳು ಡಿಫರಿಂಗ್ ಇನ್ ಕೈಂಡ್. ಮುಳ್ಳು ಅಂದರೆ ಒಂದು ಬಯಾಲಜಿಕಲ್ ತಾಣ್ ಅಂದರೆ ಏನಾಯಿತು, ನನ್ನ ಕಾಲನ್ನು ಚುಚ್ಚಿಬಿಟ್ಟಿದೆ, ಅದರಿಂದ ಅದು ಮುರಿದೋಗ್ಬಿಟ್ಟಿದೆ. ಇವಾಗ ಡಿಫರಿಂಗ್ ಇನ್ ಕೈಂಡ್ ಅಂದ ತಕ್ಷಣ ಏನಾಗುತ್ತೆ ಅಂದರೆ ಈ ಸ್ಟೇನ್ಲೆಸ್ ಸ್ಟೀಲ್ ಮುಳ್ಳು ಏನಾಗುತ್ತೆ ಅಂದರೆ ನಮ್ಮ ಕಾಲ್ ಒಳಗೆ ಹೋಗಿ ಯಾವ ಮುಳ್ಳಲ್ಲಿ ಚುಚ್ಕೊಂಡಿರುತ್ತೋ ಅದನ್ನು ತೆಗಿತೀವಿ. ದಿಸ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ನಾವು ಹೋಮಿಯೋಪತಿ ಅಂತ ಹೇಳ್ಬೋದು. ಹೋಮಿಯೋ ಅಂದರೆ ಏನು ಅಂದರೆ ಸೇಮ್, ಸಿಮಿಲರ್, ಒಂದೇ ಥರ ಕಾಣ್ತಾ ಇರುತ್ತೆ. ಮುಳ್ಳು ಅಂತ ಒಂದು ಫಂಕ್ಷನು ಒಂದೇ ಥರ ಕಾಣ್ತಾ ಇರುತ್ತೆ. ಸೇಫ್ಟಿ ಪಿನ್ ತೆಗೆದು ನಾವು ರಿಮೂವ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ನಾವು ಲೈಕ್ ಕ್ಯೂಸ್ ಅಂತ ನಾವು ಹೇಳ್ಬೋದು. ಸರಿಯಪ್ಪ, ಎಲ್ಲಿಂದಪ್ಪ ಇದು ಹೋಮಿಯೋಪತಿ ಬಂತು ಅಂದರೆ, ಹೋಮಿಯೋಪತಿ 1796ರಲ್ಲಿ ಹೋಮಿಯೋಪತಿ ಅಂತ ನಮ್ಮ ಡಾಕ್ಟರ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನಿಮನ್ ಅಂತ ಜರ್ಮನಿ ಅವರು ಕಂಡುಹಿಡಿದಿದ್ರು. ಏನು ಮಾಡ್ತಾ ಇದ್ರು, ಒಂದು ದಿವಸ ಅವರು ತುಂಬ ಕಷ್ಟದಲ್ಲಿ ಇದ್ರು. 1755ನಲ್ಲಿ ಏಪ್ರಿಲ್ 10th ಅಂದು ಸಾಧಾರಣವಾಗಿ ನಮಗೆ ಬರೋದು 100th ಡೇ ಆಫ್ ದ ಇಯರ್ ಅಂತ ನಾವು ಹೇಳ್ಬೋದು. ಆ್ಯಕ್ಚುಲಿ ಅದು ಅವರು ಕಂಡುಹಿಡಿದಿಲ್ಲ, 100th ಡೇ ಆಫ್ ದ ಇಯರ್ ಅಂತ ನಾಳೆ ಕಂಡುಹಿಡಿಯೋದು. ಯಾಕಂದರೆ ಅಷ್ಟೊಂದು ತುಂಬ ವಿಶೇಷವಾದ 1755 ಏಪ್ರಿಲ್ 10ನಲ್ಲಿ ಡಾಕ್ಟರ್ ಸ್ಯಾಮ್ಯುಯಲ್ ಫ್ರೆಡ್ರಿಕ್ ಹ್ಯಾನಿಮನ್ ಅಂತ ಜರ್ಮನ್ ಅವರು ಹುಟ್ಟಿದ್ರು. ತುಂಬ ಕಷ್ಟಪಟ್ಟು ಏನು ಮಾಡಿದ್ರು ಅಂದರೆ, ಫಸ್ಟು ಅವರು ಸ್ಕೂಲ್ನಲ್ಲಿ ಓದ್ತಾ ಇರುವಾಗ ಬ್ಯೂಟಿಫುಲ್ ಯೂಸ್ ಟು ದ ಡೆಸರ್ಟೇಷನ್ ಆನ್ ದ ಬ್ಯೂಟಿಫುಲ್ ಹ್ಯಾಂಡ್ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿ ಇರೋದು ನಮ್ಮ ಕೈ ಅಂತ ಹೇಳ್ತಾರೆ. ಒಂದು ಕವಿಗಳಾಗಲಿ ಏನು ಮಾಡ್ತಾರೆ ಅನ್ನೋ ಒಂದು ಗಾದೆ ಬರೆದು ಬಿಟ್ರೆ, ಒಂದು ಕವಿ ಬರೆದು ಬಿಟ್ರೆ ಎಷ್ಟೊಂದು ದೊಡ್ಡ ಶ್ರೇಷ್ಠವಾಗಿ ಆಗ್ತಾರೆ. ಅದೇ ಥರ ಒಂದು ಪೇಂಟರ್ ಇದೆ ಅಂದರೆ ಎಲ್ಲ ಬ್ಯೂಟಿಫುಲ್ ಆಗಿ ಮುಖ ಎಲ್ಲ ಕಾಣ್ತಾ ಇರುತ್ತೆ. ಅದನ್ನಲ್ಲಿ ಅವ್ರ ಕೈಯನ್ನು ತಗೊಂಡು ಒಂದು ಸ್ಟ್ರೋಕ್ ಆದ ತಕ್ಷಣ ದಿಸ್ ಬಿಕಮ್ಸ್ ಅ ಮೊನಾಲಿಸಾ ಸ್ಮೈಲ್ ಅಂತ ಹೇಳ್ತೀವಲ್ಲ, ಆ ಥರ ತುಂಬ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಆ ಥರ ಡೆಸರ್ಟೇಷನ್ ಆಫ್ ದ ಹ್ಯಾಂಡ್ ಅಂತ ಮಾಡಿದ್ದಕ್ಕೆ ಇವರಿಗೆ ಡಾಕ್ಟರೇಟ್ ಕೊಟ್ಟಿದ್ರು. ಸೊ ನಮ್ಮ ಡಾಕ್ಟರ್ ಹ್ಯಾನಿಮನ್ ಈಸ್ ಅ MD ಮಾಡಿದ್ರು, ಡಾಕ್ಟರ್ ಆಫ್ ಮೆಡಿಸಿನ್ ಅಂತ ನಾವು ಇವಾಗ ಹೇಳ್ತೀವಲ್ಲ, ಆ ಥರ ಮಾಡಿ ಇಟ್ಟಿದ್ರು. ಸಾಧಾರಣವಾಗಿ ಎಲ್ರಿಗೂ ಹೋಗಿ ಕೊಡ್ತಾ ಇರುವಾಗ ಅವ್ರಿಗೊಂಥರ ಬೇಜಾರಾಗ್ತಾ ಇತ್ತು. ಯಾಕಪ್ಪ ಇದು ಕೆಲವು ಟೈಮ್ನಲ್ಲಿ ನಾವು ಔಷಧ ಕೊಟ್ಟು ನಾವು ಅಲೋಪತಿಕ್, ಅವಾಗೆಲ್ಲ ಡಾಕ್ಟರ್ ಗ್ಯಾಲನ್, ಡಾಕ್ಟರ್ ನೀವು ಇವರೆಲ್ಲ ಕೇಳಿರ್ಬೇಕಲ್ವಾ, ಅದು ಹಿಪಾಕ್ರಟಿಸ್ ಅಂತ ಹೇಳ್ತೀವಿ. ಕೆಲವು ಟೈಮ್ನಲ್ಲಿ ಏನಪ್ಪ ನೀವು ಹಿಪಾಕ್ರಟಿಸ್ ಥರ ಮಾತಾಡ್ತೀಯ ಅಂತ ಕೇಳ್ತಾರೆ. ಡಾಕ್ಟರ್ ಗ್ಯಾಲನ್, ಡಾಕ್ಟರ್ ಹಿಪಾಕ್ರಟಿಸ್ ಇವರೆಲ್ಲ ದೊಡ್ಡ ಪಂಟ್ರು ಅಂತ ಹೇಳ್ಕೊಳ್ಬೋದು. ಈ ಜೊತೆಯಲ್ಲಿ ನಾವೇನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಏನಾಯಿತು ಅಂದರೆ, ಒಂದು ಸತಿ ಎಲ್ಲ ಮೆಂಟಲ್ ಅಸೈಲಮ್ ಹೋದ್ರು. ಅಂದರೆ ಇವರು 1755 ಹುಟ್ಟಿದ್ರು, ಸಮ್ಮೇಲೆ ಅರೌಂಡ್ 20 ಅಂತ ಇಟ್ಕೊಳ್ಳೋಣ. ಸೊ 55 + 20 ಅಂದರೆ 76ನಲ್ಲಿ ಏನಾಯಿತು ಅಂದರೆ ಇವರೆಲ್ಲ ಮೆಡಿಕಲ್ ಕಾಲೇಜಲ್ಲೆಲ್ಲ ಹೋಯ್ದು ಮೆಂಟಲ್ ಅಸೈಲಮ್ಗೆ ಹೋಗಿದ್ರು.
ಮೆಂಟಲ್ ಅಸೈಲಮ್ಗೆ ಹೋಯ್ತು ಅಂದ್ರೆ ಏನಾಯ್ತು ಅಂದ್ರೆ ಎಲ್ಲ ಸ್ವಲ್ಪ ಹುಚ್ಚಿಡಿದವರೆಲ್ಲ ಇದ್ರು, ತುಂಬಾ ಜ್ಞಾನ ಮೈ ಮೇಲೆ ಜ್ಞಾನ ಇಲ್ಲದೆ ಅವರು ಇರೋರು ತುಂಬಾ ಕಷ್ಟಪಡ್ತಾ ಇದ್ರು. ಓಹ್ ಇವರೆಲ್ಲ ಟ್ರೀಟ್ಮೆಂಟ್ ಕೊಡಕ್ಕೆ ಆಗಲ್ಲಪ್ಪ, ಆವಾಗೆಲ್ಲ ಔಷಧದಲ್ಲಿ ಏನು ಕಂಡುಹಿಡಿದಿಲ್ಲ. ಅಂದ್ರೆ ಮೆಂಟಲ್ ಹಾಸ್ಪಿಟಲ್, ಮೆಂಟಲ್ ಅಸೈಲಮ್ ಅಂದ್ರೆ ಎಲ್ಲ ಜನ ಜಾಸ್ತಿ ಇರ್ತಾರೆ. ಅಲ್ಲಿ ಹೋದ ತಕ್ಷಣ ಅವಾಗೆಲ್ಲ ಏನ್ ಮಾಡ್ತಾ ಇದ್ವಿ ಅಂದ್ರೆ ದರ್ ಯೂಸ್ ಟು ಬಿ ವಾಟ್ ವಿ ಯೂಸ್ ಟು ಕಾಲ್ ದ ಡ್ರಿಲ್ಲಿಂಗ್ ಅಂತ ಹೇಳೋದು. ನಾವೆಲ್ಲ ಸಾಧಾರಣ ಡ್ರಿಲ್ಲಿಂಗ್ ಮಾಡೋ ಹತ್ರ ಆ ಮನುಷ್ಯನಿಗೆ ಬ್ರೈನ್ ನಲ್ಲಿ ಒಂದು ಡ್ರಿಲ್ಲಿಂಗ್ ಮಾಡಿ ಬಿಟ್ಬಿಡ್ತಾರೆ. ಆ ರಕ್ತ ಹೋಗ್ತಾ ಇರುತ್ತೆ, ರಕ್ತ ಹೋಗಿ ಅದು ತಡ್ಕೊಂಡು ಅವನು ಬದುಕೊಂಡ್ರೆ ಓ ನಮ್ಮ ಅಲೋಪತಿ ಡಾಕ್ಟರ್ಸ್ ನಾವೆಲ್ಲ ಮಾಡ್ಬಿಟ್ಟಿದ್ವಿ ಅಂತ ಹನಿಮನು ಖುಷಿಯಾಗಿ ಚಪ್ಪಾಳೆ ಹೊಟ್ಕೊಳ್ತಾ ಇದ್ರು. ಅವಾಗ ಅವ್ನು ತುಂಬಾ ದುಃಖ ಆಯ್ತು, ಏನಪ್ಪಾ ಇದು, ನಾವು ಏನೂ ಮಾಡಿಲ್ಲ, ಅವನು ಇರೋದು ಬ್ರೈನ್ ಅನ್ನು ಹೋಗಿ ಡ್ರಿಲ್ಲಿಂಗ್ ಮಾಡಿ ಬಿಟ್ಬಿಟ್ಟಿದ್ವಿ ನಾವು. ಕೆಲವು ಟೈಮ್ನಲ್ಲಿ ಕಾಲೆಲ್ಲ ಸ್ವಲ್ಪ ಕೊಳ್ತೋಗ್ಬಿಟ್ಟಿದೆ, ಅಲ್ಲಿ ಬಂತು ಅಂದ್ರೆ ಕಪ್ಪಿಂಗ್ ಅಂತ ಕೆಟ್ಟ ರಕ್ತವನ್ನ ತೆಗಿತಾ ಇದ್ರು. ಕಪ್ಪಿಂಗು ಈ ತರ ಡ್ರಿಲ್ಲಿಂಗು ಇದೆಲ್ಲ ಮಾಡಿ ತುಂಬಾ ಅನ್ಯಾಯ ಮಾಡ್ತಾ ಇದೀವಲ್ಲ. ನಾವು ಔಷಧ ಕೊಟ್ಟು, ಔಷಧ ಅಂತ ಒಂದು ಪ್ರೊಸೀಜರ್ ಅಂದ್ರೆ ಹೋಮಿಯೋಪತಿಕ್ ಮೆಡಿಸಿನ್ ಸರ್ಜರಿ ಅಂತ ಹೇಳ್ತೀವಿ. ಆ ಮೆಡಿಸಿನ್ ಕೊಟ್ಟು ಸರ್ಜರಿ ಮಾಡಿ ಅದಕ್ಕೆ ಕಿತ್ತು ಬಿಸಾಕಿ ಇಂಜೆಕ್ಷನ್ ಮಾಡಿ ಅವರನ್ನ ಹಾಳು ಮಾಡ್ಬಿಡ್ತೀವಿ ಅಂತ ತುಂಬಾ ದುಃಖ ಬಂದು ಇವರಿಗೆಲ್ಲ ಏನಾದ್ರು ಒಂದು ಮಾಡಬೇಕು ಅಂತ ಯಾವಾಗಲೂ ವಾಟ್ ವಿ ಯೂಸ್ ಟು ಕಾಲ್, ಚಿಕ್ಕ ಕಾಲೇಜಿನಲ್ಲಿ ಓದ್ತಾ ಇರುವಾಗ ವಿ ಯೂಸ್ ಟು ಕಾಲ್, ಜರ್ಮನಲ್ಲಿ ಹೇಳ್ತೀವಿ ಆಡೈಸೆಪ್ರೆ ಅಂದ್ರೆ ಡೇರ್ ಟು ಬಿ ವೈಸ್. ಅಂದ್ರೆ ನೀನು ಏನು ಅನ್ಕೊಳ್ತೀಯೋ ಅದನ್ನ ಹೇಳಕ್ಕೆ ನಿಮಗೊಂದು ಧೈರ್ಯ ಬೇಕು ಅಂತ. ಈ ತರ ಇವರು ಸ್ವಲ್ಪ ಕಷ್ಟದಲ್ಲಿ ಇದ್ರು, ದುಡ್ಡುಗೆಲ್ಲ ಏನಾದ್ರು ಮಾಡಬೇಕು, ದುಡ್ಡುಗೆಲ್ಲ ಏನಪ್ಪಾ ಮಾಡ್ಲಿ ಅಂತ ಇರುವಾಗ ಒಂದು ಡಾಕ್ಟರ್ ಕುಲನ್ ಅಂತ ಒಬ್ಬರು ಇದ್ರು. ಅವ್ರ ಹತ್ರ ಹೋಗಿ ಟ್ರಾನ್ಸ್ಲೇಷನ್, ಇವರಿಗೆ ಒಂದು ಒಳ್ಳೆ ವಿದ್ಯಾವಂತರವರು, ಎಲ್ಲ ಚೆನ್ನಾಗಿ ಓದಿ ಇಟ್ಟಿದ್ರು. ಅವಾಗ ಒಂದು 15-16 ಭಾಷೆಗಳೆಲ್ಲ ಚೆನ್ನಾಗಿ, ಸ್ಪೇನ್ ಗೊತ್ತು, ಜರ್ಮನ್ ಗೊತ್ತು, ಅಲ್ಲಿ ಇರೋದು ಬಂದು ಇಂಗ್ಲಿಷ್ ಗೊತ್ತು, ಆಮೇಲೆ ಯಾವುದೆಲ್ಲ ಇಟಾಲಿ ಗೊತ್ತು, ಆ ಥರ ಎಲ್ಲ ಗೊತ್ತು. ಒಂದು 17-18 ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ ಇವರು ತುಂಬ ಒಂದು ತಜ್ಞರು ಅಂತ ಹೇಳ್ಬೋದು. ಸೊ ಆ ಡಾಕ್ಟರ್ ಜೊತೆನಲ್ಲಿ ಕೂತ್ಕೊಂಡು ಟ್ರಾನ್ಸ್ಲೇಷನ್ ಮಾಡ್ತಾ ಇರುವಾಗ ಒಂದು ಇದು ಬಂತು. ಅವಾಗೆಲ್ಲ ಕಾಲರಾ, ಮಲೇರಿಯಾ ಇದೆಲ್ಲ ತುಂಬ ಹೆಚ್ಚು ಪರಿಣಾಮದಲ್ಲಿ ಎಲ್ಲ ಕಡೆಯೂ ಕಾಣಿಸ್ಕೊತಾ ಇತ್ತು. 1790 ಆ ಅಕ್ಕಪಕ್ಕದಲ್ಲಿ ಮಾತಾಡ್ತಾ ಇರ್ತೀವಿ ನಾವು. ಆ ಟೈಮ್ನಲ್ಲಿ ಎಲ್ಲ ಮಾಡ್ತಾ ಇರುವಾಗ ಒಂದ್ಸರಿ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ರು. ಚಿನ್ಕೋನಾ ಅಫಿಷಿಯಾಲಿಸ್ ಅಂತ ಒಂದು ಇದು ಔಷಧ ಇತ್ತು. ಅದನ್ನ ಇದು ಮಾಡ್ತಾ ಇರುವಾಗ ಡಾಕ್ಟರ್ ಕುಲನ್ ನನ್ನ ಮೆಡಿಕಲ್ ಬುಕ್ನಲ್ಲಿ ಏನು ಹೇಳ್ತಾ ಇತ್ತು ಅಂದ್ರೆ, ತುಂಬಾ ಈ ಕಹಿ ಇದೆ, ಈ ಚಿನ್ಕೋನಾ ಅಫಿಷಿಯಾಲಿಸ್ ಅಂತ ಈ ಔಷಧ ಬಂದು ತುಂಬಾ ಕಹಿ ಇದೆ, ಈ ಕಹಿ ಜಾಸ್ತಿ ಇತ್ತು ಅಂದ್ರೆ ಮಲೇರಿಯಾ ವಾಸಿ ಆಗತ್ತೆ ಅಂತ ಒಂದು ಮೀನಿಂಗ್ ಬರೋ ಹತ್ರ ಇರುವಾಗ ಇವರು ತುಂಬ ಬೇಜಾರು. ಏನಯ್ಯ ಇದು ಸೈನ್ಸು, ನಾವೆಲ್ಲ MD ಅಂತ ಮಾಡಿ ಕೂತಿದ್ದೀನಿ, ಏನ್ ಮಾಡ್ತಾ ಇದ್ದಾರೆ, ಏನು ನ್ಯಾಯ ಇಲ್ವಲ್ಲ ಅಂತ ಒಂದ್ಸತಿ ಮಾಡ್ತಾ ಏನ್ ಮಾಡಿದ್ರು, ಆ ಚಿನ್ಕೋನಾ ಅಂತ ಇದನ್ನ ಏನ್ ಮಾಡಿದ್ರು, ವಿ ಯೂಸ್ ಟು ಕಾಲ್ ಆಲ್ ಹೋಮಿಯೋಪತ್ ವೆರಿ ಪ್ರೌಡ್ಲಿ ವಿ ಯೂಸ್ ಟು ಟಚ್. ನ್ಯೂಟನ್ಗೆ ಅವ್ರು ಮಲ್ಕೊಂಡು ಆ ಗಾರ್ಡನ್ ಅಲ್ಲಿ ಕೂತಿರುವಾಗ ಆ ಹಣ್ಣು ಹೆಂಗ್ ಬಿದ್ದಾದ ಮೇಲೆ ಹೆಂಗ್ ಸರ್ ಐಸಕ್ ನ್ಯೂಟನ್ ಬಂದು, ಓ ನಮ್ಮ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಏನು, ಭೂಲೋಕದಿಂದ ಹೆಂಗ್ ಇದು ಬರ್ತಾ ಇದೆ, ಆ ಆಕರ್ಷಣ ಶಕ್ತಿ ಎಲ್ಲಿದೆ ಅಂತ ಕಂಡಿಡಿದ್ರಲ್ಲ, ಆ ತರ ಹೋಮಿಯೋಪತಿ ಅವ್ರಿಗೆ ಹ್ಯಾನಿಮ್ಯಾನ್ ಬಂದು ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನು ಮಾಡಿದ್ರು ಅಂದ್ರೆ, ಒಂದು ಕೆಲಸ ಮಾಡೋಣ, ಆ ಚಿನ್ಕೋನಾ ಅಫಿಷಿಯಾಲಿಸ್ ಅಂತ ನಾನು ತಿಂತೀನಿ, ನಾನು ಏನಾಗುತ್ತೆ ಅಂತ ನೋಡೋಣ ಅಂತ ಏನು ಮಾಡಿದ್ರು ಅಂತ 3 ಡ್ರಾಮ್ಸ್, ಬೆಳಗ್ಗೆ ಒಂದು 3 ಡ್ರಾಮ್ಸ್, ಮಧ್ಯಾಹ್ನ ಒಂದು 3 ಡ್ರಾಮ್ಸ್, ರಾತ್ರಿ ಒಂದು 3 ಡ್ರಾಮ್ಸ್ ಅಂತ 3 ದಿವಸ 4 ದಿವಸ ತಗೊಂಡ್ರು. ಫಸ್ಟ್ ದಿವಸ ಆಯಿತು, ಏನೋ ಒಂಥರ ಆಗ್ತಾ ಇತ್ತು, ಒಂದು ಫೀವರಿಶ್ ಕಾಣಿಸ್ಕೊಳ್ತಾ ಇತ್ತು. 2ನೇ ದಿವಸ ಆಯಿತು, ಹೊಟ್ಟೆ ಎಲ್ಲ ತೊಳ್ಕೊಂಡು ಹೋಗ್ತಾ ಇತ್ತು. 3ನೇ ದಿವಸ ಆಯಿತು, ತಲೆನೋವು ಬಂದು ನಾವು ರೋಗ ಅಂತ ಕಾಳ್ತೀವಿ, ಆ ಥರ ತುಂಬ ತಲೆನೋವು, ವಾಮಿಟಿಂಗು, ಒಳ್ಳೆ ಅಬ್ಡಾಮಿನಲ್ ಪೇಯ್ನು. ಕರೆಕ್ಟಾಗಿ ಏನಾಯಿತು ಅಂದರೆ 24 ಗಂಟೆ ಆದಮೇಲೆ ತಿರ್ಗಾ ಫೀವರ್ ಜಾಸ್ತಿ ಆಯಿತು. ಇನ್ನೊಂದು 24 ಗಂಟೆ ಆದಮೇಲೆ ತಿರ್ಗಾ ಫೀವರ್ ಜಾಸ್ತಿ ಆಯಿತು. ಇದೆಲ್ಲ ಮಲೇರಿಯಾ ಸಿಂಪ್ಟಮ್ಸ್, ವಾಟ್ ಯೂಸ್ ಕಾಲ್ ಕ್ವಾರಂಟೈನ್ ಅಂತ ಹೇಳ್ತೀವಿ ನಾವು. ಮಲೇರಿಯಾ ಸಾಧಾರಣವಾಗಿ ಆ ಪ್ಲಾಸ್ಮೋಡಿಯಂ ಪ್ಯಾರಾಸೈಟ್ ಏನು ಮಾಡುತ್ತೆ ಅಂದರೆ, ಪರ್ಟಿಕ್ಯುಲರ್ ಟೈಮ್ನಲ್ಲಿ 24 ಗಂಟೆ ಆದಮೇಲೆ ಇನ್ನೊಂದು ರೌಂಡ್ ತಿರ್ಗಾ ಬೆಳೆಯುತ್ತೆ. ಇನ್ನೊಂದು 24 ಗಂಟೆಯಿಂದ 24, 48, 72 ಅಂತ ಒನ್ಸ್ ಇನ್ 24 hours, ಒನ್ಸ್ ಇನ್ 24 hours ಒಂದು ಜನರೇಷನ್ ಆಗಿ ಇನ್ನೊಂದು ಜನರೇಷನ್ ಆಗಿ, ಈಗ ಒಂದು ಮಗು ಅಂತ ಹೇಳ್ಬೋದು, ಅಜ್ಜ ಅಂತ ಹೇಳ್ಬೋದು, ಮುದ್ದಜ್ಜ ಅಂದ್ರೆ 3 ಜನರೇಷನ್ ಬರ್ತಾ ಇತ್ತು. ಈ ತರ ಬರ್ತಾ ಇರುವಾಗ ಇದೆಲ್ಲ ಟಿಪಿಕಲಿ ವಾಟ್ ಈಸ್ ಕಮ್ಮಿಂಗ್ ಇನ್ ಮಲೇರಿಯಾ ಬರೋದು ಸಿಂಪ್ಟಮ್. ಸೊ ಆವಾಗ ಏನು ಕಂಡುಹಿಡಿದ್ರು, ಒಂದು ಸಿಂಪ್ಟಮ್ ಲೈಕ್ ಕ್ಯೂರ್ಸ್ ಲೈಕ್ ಅಂತ ಹೇಳಿದ್ರಲ್ಲ, ಮುಳ್ಳಿಂದ ತೆಗಿಬೇಕು, ವಜ್ರದಿಂದ ತೆಗಿಬೇಕು. ಬೇಕಾ ವಜ್ರ ಅಷ್ಟು ಹಾರ್ಡಾಗಿರುತ್ತೆ, ಅದೇ ತರ ನಿಮಗೆ ಇನ್ನೊಂದು ಹಾರ್ಡ್ ಸಬ್ಸ್ಟೆನ್ಸ್ ಬೇಕು. ಆವಾಗ ಈ ವಜ್ರವನ್ನ ನೀವು ತೆಗಿತಾ ಆವಾಗಲೇ ತೆಗಿಯಕ್ಕಾಗತ್ತೆ. ಇಲ್ಲಾಂದ್ರೆ ನೋಡಿತಿರಲ್ಲ, ನಾವು ಆ ಗ್ಲಾಸ್ ಇಟ್ಕೊಂಡಿರ್ತಾರೆ, ವಜ್ರದಲ್ಲಿ ಒಂದು ಪೆನ್ ಹಂಗೆ ಇಟ್ಕೊಂಡು ಒಂದು ಗೀಚ್ ಹಾಕಿದ್ರೆ ಪಟಕ್ ಅಂತ ಹೊಡೆದೋಗುತ್ತೆ, ಅಷ್ಟು ಒಂದು ಶಾರ್ಪ್ ಆಗಿರುತ್ತೆ. ಅದೇ ತರ ಇವ್ರು ಏನ್ ಮಾಡಿದ್ರು, ತಗೊಂಡ್ರು, ಇನ್ನೊಂದ್ಸಲ ಟೆಸ್ಟ್ ಮಾಡಿದ್ರು, ಅದೇ ತರ ಬಂತು. ಆವಾಗ ಏನೇ ಅನ್ಕೊಂಡ್ರು, ಒಂದು ಔಷಧ ಇದೆ ಚಿನ್ಕೋನಾ, ಅದರಲ್ಲಿ ಇರೋದು ಕಪ್ಪು ತುಂಬಾ ಕಗಿ ಇರೋದ್ರಿಂದ ಅದು ಔಷಧ ಅಂತ ಹೇಳಬಾರ್ದು, ಅದು ಸಿಂಪ್ಟಮ್ಸ್ ಅಂದ್ರೆ ಲೈಕ್ ಕ್ಯೂರ್ಸ್ ಲೈಕ್. ಏನಾಯ್ತು, ಫೀವರ್ ಬಂತು, ಹೊಟ್ಟೆ ತುಳ್ಕೊಂಡು ಹೋಗ್ತಾ ಇತ್ತು, ಆಮೇಲೆ ಒಂದು ವಾಮಿಟಿಂಗ್ ಬರ್ತಾ ಇತ್ತು,
ಕರೆಕ್ಟಾಗಿ 24 ಗಂಟೆಗೆ ಒಂದ್ಸಲಿ, 48 ಗಂಟೆಗೆ ಒಂದ್ಸಲಿ ತಿರ್ಗಾ ಔಷಧ ಬರ್ತಾ ಇತ್ತು. ದಿಸ್ ಈಸ್ ಕಾಲ್ಡ್ ಆಸ್ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರಂಟರ್. ಸಿಮಿಲಿಯಾ ಅಂದ್ರೆ ಸೇಮ್, ಸಿಮಿಲಿಬಸ್ ಅಂದ್ರೆ ಅದೇ ಥರ ಇರುತ್ತೆ, ಕ್ಯೂರಂಟ್ ಅಂದರೆ ಅದೇ ಥರ ಔಷಧಿನ ನಾವು ಕೊಡ್ತು ಅಂದರೆ ಇವ್ರಿಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ ಅಂತ ಕಂಡುಹಿಡಿದೀವಿ ನಾವು. ಸೊ ಇದನ್ನ ದಿಸ್ ಇಸ್ ವಾಟ್ ದ ಬೇಸಿಕ್ಸ್ ಆಫ್ ಹೋಮಿಯೋಪತಿ. ಓಕೆ ಸರ್, ಹೋಮಿಯೋಪತಿ ಅಂತ ಹೇಳ್ತಾರ, ಹೋಮಿಯೋಪತಿ ಹೆಂಗ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಆಣಿಯನ್ ಇಟ್ಕೊಳ್ಳೋಣ. ಒಂದು ಆಣಿಯನ್ ಅಂದ್ರೆ ನಮ್ಮ ಹೋಮಿಯೋಪತಿನಲ್ಲಿ ಆಲಿಯಂ ಸೀಪಾ ಆರ್ ಬೊಟಾನಿಕಲ್ ನೇಮ್ ಆಲಿಯಂ ಸೀಪಾ ಅಂತ ಹೇಳ್ತೀವಿ ನಾವು. ಆನಿಯನ್ ನಿಮ್ಮ ಟೇಬಲ್ ಮೇಲೆ ಇದೆ, ಬಂದ ತಕ್ಷಣ ಓದ್ತಿರೋದು ಬೆಳಗ್ಗೆ ನಾವು ಒಂದು ಚಿತ್ರಾನ್ನ ಮಾಡ್ಬೋಣ, ಸ್ವಲ್ಪ ಆಣಿಯನ್ ಹಾಕೋಣ ಅಂತ ನೀವು ಕಟ್ ಮಾಡ್ತಾ ಇದ್ದೀರ. ಕಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಕಣ್ಣಿಂದ ನಿಮ್ಮ ನೀರು ಸುರಿತಾ ಇರುತ್ತೆ, ಮೂಗಿಂದ ನೀರು ಸುರಿತಾ ಇರುತ್ತೆ, ಕಣ್ಣಲ್ಲಿ ಉರಿ 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 ಬರ್ತಾ ಇರುತ್ತೆ. ಬ್ಲ್ಯಾಂಡ್ ಟಿಯರ್ಸ್ ಅಂತ ಹೇಳ್ತೀವಿ ನಾವು, ಕಣ್ಣಿಂದ ನೀರು ಬಗ 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 ಅಂತ ಸುರಿತಾ ಇರುತ್ತೆ. ಓ ಸಾರ್, ನೀವು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಸರ್. ನನಗೆ ಅಲರ್ಜಿ ಬಂತು ಅಂದರೆ ಕಣ್ಣಿಂದ ಮೂಗಿಂದ ನೀರು ಸುರಿಯುತ್ತೆ, ಕಣ್ಣಿಂದ ನೀರು ಸುರಿಯುತ್ತೆ, ಯಾವಾಗಲೂ ಒಂಥರ ಉರಿ 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 ಕಾಣಿಸ್ಕೊಳ್ತಾ ಇರುತ್ತೆ, ಕಣ್ಣನ್ನು ನಾನು ಉಜ್ಜಬೇಕು. ದಿಸ್ ಈಸ್ ಕಾಲ್ ಲೈಕ್ ಕ್ಯೂಸ್. ಲೈಕ್ ಅಂದ ತಕ್ಷಣ ಈಗ ಆಣಿಯನ್ನಿಂದ ನಾವು ಆಣಿಯನ್ ಅಂದ ತಕ್ಷಣ ಆಣಿಯನ್ನಿಂದ ರಸ ತಗೊಳ್ತೀವಿ ನಾವು. ಅಕಸ್ಮಾತ್ ಈಗ ನಾನು ಆಣಿಯನ್ ತಿನ್ಬೇಕಂತ ಇಟ್ಕೊಳ್ಳೋಣ. ನಾನು ಆಣಿಯನ್ ತಿನ್ಬೇಕಂದ್ರೆ ಎಷ್ಟು ಆಣಿಯನ್ ತಿನ್ಬೋದು? ಒಂದು ದಿವ್ಸಕ್ಕೆ ಒಂದು ತಿನ್ಬೋದು, ಎರಡನೇ ದಿವಸ ತಿರ್ಗೋ ತಿನ್ಬೋದು, ಮೂರನೇ ದಿವಸ ಏನಮ್ಮ ಇದು ಇವತ್ತು ಆಣಿಯನ್ ಕೊಟ್ಟಿದ್ಯಾ ಅಂತ ತಿಂತಾ ಇದ್ದಾರೆ. ಆವಾಗ ಆಣಿಯನ್ ತಿಂತು ಅಂದರೆ ದಿಸ್ ಇಸ್ ಕಾಲ್ಡ್ ಅಸ್ ಆಯುರ್ವೇದ. ಆಯುರ್ವೇದ ಹೆಂಗಿರುತ್ತೆ ಅಂತ ಒಂದು ಗಿಡದಿಂದ ಒಂದು ಮೂಲಿಕೆಯಿಂದ ಔಷಧಿಯನ್ನು ಮಾಡಿ ಹಂಗೆ ಕೊಟ್ಟರೆ ದಟ್ ಇಸ್ ಕಾಲ್ಡ್ ನಾವು ಆಯುರ್ವೇದ ಅಂತ. ಆಯುರ್ವೇದ ಈಸ್ ಆ್ಯಕ್ಚುಲಿ ನಾಟ್ ಅ ಮೆಡಿಸಿನ್, ಅಂದರೆ ಇಟ್ಸ್ ಅ ಸ್ಟೈಲ್ ಆಫ್ ಲಿವಿಂಗ್. ವೇದ ಅಂದರೆ ಏನು? ನೀನು ಒಳ್ಳೆಯದು ಮಾಡು, 2 ಸಲ ಸ್ನಾನ ಮಾಡು, ಯಾವಾಗಲೂ ಒಂದು ಸ್ವಚ್ಛವಾಗಿ ಇಟ್ಕೊಡು, ಇದು ಫಾರ್ ಎಕ್ಸಾಂಪಲ್ ಹುಳಿ ಜಾಸ್ತಿ ತಿನ್ನಬೇಡ, ಉಪ್ಪು ಜಾಸ್ತಿ ಹಾಕ್ಕೊಳ್ಬೇಡ, ಇದೆಲ್ಲ ಒಂದು ಪ್ರೊಸೀಜರ್. ಇವತ್ತು ನನಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ಇದು ಆಯುರ್ವೇದದಲ್ಲಿ ಹೆಂಗೆ ಚೆನ್ನಾಗಿರುತ್ತೆ, ಒಂದು ಆರೋಗ್ಯವಾಗಿ ಒಂದು 20, 17, 18 ಇವರೆಲ್ಲ ಇತ್ತು ಅಂದರೆ ಒಂದು ಪದ್ಧತಿನಲ್ಲಿ ಬಂದ್ಬಿಡ್ತು ಅಂದರೆ ಒಂದು ಆಣಿಯನ್ ತಿಂತಾ ಇದ್ದೀನಿ ನಾವು, ಒಂದು ಬಾಳೆಹಣ್ಣು ತಿಂತಾ ಇದ್ದೀನಿ ನಾನು, ಇಲ್ಲಾಂದರೆ ಒಂದು ಹಣ್ಣು, ಈಗ ಜಂಬುಲು ಹಣ್ಣು ಅಂತ ಹೇಳೋಣ ನಾವು, ನೆರಳೆ ಹಣ್ಣು ತಿಂತಾ ಇದ್ದೀನಿ ನಾನು. ನೆರಳೆ ಹಣ್ಣು ತಿಂತಾ ಇದ್ದೀನಿ, ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಅದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿ ಇರೋ ಸಕ್ಕರೆ ಅಂಶನ ಸರಿಯಾಗಿ ನಿಮ್ಮ ದೇಹಕ್ಕೆ ಉಪಯೋಗಿಸ್ಕೊಳ್ತಾ ಇದೆ. ದಿಸ್ ಇಸ್ ವಾಟ್ ಆಯುರ್ವೇದ.